ಅಣುವಿನಲ್ಲೇ ಮುರಿದು ಬಿತ್ತು ಇರಾನ್ ಹಾಗೆ ಯುಎಸ್ ಸಂಧಾನ. ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಗೆ ಪಟ್ಟು ಬಿಡದ ಇರಾನ್. ಇದೇ ವಿಚಾರಕ್ಕೆ ಅಮೆರಿಕ ಇರಾನ್ ಮಾತುಕತೆ ವಿಫಲವಾಗಿದೆ. ನ್ಯೂಕ್ಲಿಯರ್ ಬಾಂಬ್ ಹೊಂದಲ್ಲ ಅಂತ ಇರಾನ್ ಹೇಳಬೇಕು. ಅಂದ್ರೆ ಪ್ರಮುಖವಾಗಿ ಯುದ್ಧ ಆರಂಭ ಆದಂತಹ ವಿಚಾರವೇ ಇದು. ಇರಾನ್ ನ್ಯೂಕ್ಲಿಯರ್ ಬಾಂಬ್ ಹೊಂದಲ್ಲ ಅಂತ ಹೇಳಬೇಕು ಇರಾನ್. ಆಗ ಮಾತ್ರ ಸಂಧಾನ ಸಾಧ್ಯ ಅಂತ ಜೆಡಿ ವ್ಯಾನ್ಸ್ ಹೇಳಿದ್ದಾರೆ. ಅಣ್ವಸ್ತ್ರ ಬಾಂಬ್ ಹೊಂದಬಾರದು ಅಂತ ಅಮೆರಿಕ ಹೇಳಿತ್ತು. ಸಂಧಾನ ಫೇಲ್ ಆಗಿದೆ. ಅಮೆರಿಕಾದತ್ತ ತೆರಳಿದ ವ್ಯಾನ್ಸ್ ನಿಯೋಗ, ಅಮೆರಿಕಾದತ್ತ ಈಗಾಗಲೇ ವ್ಯಾನ್ಸ್ ನಿಯೋಗ ತೆರಳಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದರಿಂದಾಗಿ ಈ ಒಂದು ಸಂಧಾನ ಸಭೆ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಅಣ್ವಸ್ತ್ರ ಬಾಂಬ್ ವಿಚಾರದಲ್ಲಿ ಪಟ್ಟು ಸಡಿಲಿಸದ ಇರಾನ್, ಅಂದರೆ ನಾವು ಅಣ್ವಸ್ತ್ರ ಶಕ್ತಿಯನ್ನು ಹೊಂದಲೇಬೇಕು ಅನ್ನೋದು ಇರಾನ್ನ ವಾದವಾಗಿರುವಂಥದ್ದು. ಆದರೆ ಅದನ್ನು ಮಾಡಬಾರ್ದು ಅಂತ ಅಮೆರಿಕ ಹೇಳಿತ್ತು. ಆದರೆ ಇದಕ್ಕೆ ಇರಾನ್ ಒಪ್ಪಿಲ್ಲ, ಇದಕ್ಕೆ ಅಮೆರಿಕ ಕೂಡ ಒಪ್ಪಿಲ್ಲ. ಇದ್ರ ಜೊತೆಗೆ ಹುರ್ಮುಜ್ ಜಲಸಂಧಿಯನ್ನು ಯಾವುದೇ ಕಂಡೀಷನ್ಸ್ಗಳನ್ನು ಹಾಕದೆ ಕೂಡಲೇ ಓಪನ್ ಮಾಡಬೇಕು ಅನ್ನೋದು ಅಮೆರಿಕದ ಷರತ್ತಾಗಿತ್ತು. ಆದರೆ ಈ ಯಾವುದೇ ಷರತ್ತುಗಳಿಗೆ ಇರಾನ್ ಒಪ್ಪಿಲ್ಲ. ಇದ್ರ ಜೊತೆಗೆ ಇರಾನ್ ಕೂಡ ತನ್ನದೇ ಆದಂತಹ ಷರತ್ತುಗಳನ್ನು ಹಾಕ್ತಾ ಇತ್ತು. ಅದರಿಂದಾಗಿ ಎರಡೂ ದೇಶಗಳ ಷರತ್ತನ್ನು ಪರಸ್ಪರ ದೇಶಗಳು ಒಪ್ಪಿಲ್ಲ. ಪಾಕಿಸ್ತಾನದಲ್ಲಿ ಆದಂತಹ ಈ ಒಂದು ಸಂಧಾನ ಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ. ಈಗಾಗಲೇ ವ್ಯಾನ್ಸ್ ನಿಯೋಗ ಪಾಕಿಸ್ತಾನಕ್ಕೆ ಬಂದಿದ್ದಂತಹ ಅಮೆರಿಕಾದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಏನಿದ್ದಾರೆ, ಅವರ ನಿಯೋಗ ಈಗ ಅಮೆರಿಕಾದತ್ತ ವಾಪಸ್ ಹೋಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಅಣ್ವಸ್ತ್ರ ಬಾಂಬ್ ವಿಚಾರದಲ್ಲಿ ಪ್ರಮುಖವಾಗಿ ಸಂಧಾನ ಆಗಿಲ್ಲ, ಒಪ್ಪಂದಕ್ಕೆ ಎರಡೂ ದೇಶಗಳು ಬಂದಿಲ್ಲ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಂದರೆ ಈ ಯುದ್ಧ ಆರಂಭ ಆದಂಥ ಪ್ರಮುಖ ಉದ್ದೇಶ ಅಂತಂದರೆ ಇರಾನ್ ಅಣ್ವಸ್ತ್ರ ಶಕ್ತಿಯನ್ನು ಹೊಂದಬಾರದು ಅನ್ನೋದೇ ಅಮೆರಿಕಾದ ವಾದವಾಗಿತ್ತು. ಆ ಕಾರಣದಿಂದಾಗಿಯೇ ಈ ಒಂದು ದಾಳಿಯನ್ನು ನಡೆಸಲಾಗ್ತಾ ಇತ್ತು. ಅದರಿಂದಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ದೇಶಗಳ ನಡುವೆ ಒಪ್ಪಂದ ಆಗಿಲ್ಲ. ಈಗ ಅಮೆರಿಕ ನಿಯೋಗ ವಾಪಸ್ ಆಗ್ತಾ ಇದೆ ಅಮೆರಿಕಾಗೆ. ಪ್ರೇಮ್ ಶೇಖರ್ ಅಂತ ಅಂತಾರಾಷ್ಟ್ರೀಯ ವಿಶ್ಲೇಷಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. 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 21 ಗಂಟೆಗಳ ಕಾಲ ಪಾಕಿಸ್ತಾನದಲ್ಲಿ ಸಂಧಾನ ಸಭೆಯನ್ನು ನಡೆಸಲಾಯಿತು. ಅದು ಈಗ ಫೇಲ್ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇಡೀ ಪ್ರಪಂಚವೇ ಈ ಒಂದು ಸಂಧಾನ ಸಭೆಯತ್ತ ನೋಡ್ತಾ ಇತ್ತು. ಏನಾಗುತ್ತೆ, ಏನಾಗಬಹುದು ಅನ್ನೋ ಒಂದು ಕುತೂಹಲ, ಆತಂಕದೊಂದಿಗೆ. ಈಗ ಸಭೆ ಫೇಲ್ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾದ್ರೆ ಮುಂದೆ ಏನಾಗಬಹುದು ಅಂತ? ಮುಂದೆ ಅನ್ನೋದಕ್ಕೂ ಮೊದಲು ಇದು ಯಾಕೆ ಫೇಲ್ ಆಯ್ತು ಅನ್ನೋದನ್ನ ಮೊದಲು ಒಂದೆರಡು ನಿಮಿಷ ಮಾತಾಡೋಣ. ಇನ್ಫ್ಯಾಕ್ಟ್ ಇದು ಫೇಲ್ ಆಗೋದು ನಿರೀಕ್ಷಿತವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇದ್ದಂತ 3 ಪಾರ್ಟಿಗಳು, ಅಮೆರಿಕ, ಇರಾನ್ ಮತ್ತೆ ಪಾಕಿಸ್ತಾನ್, ಅವು 3 ಸಹ ಅಪ್ರಾಮಾಣಿಕತೆ ತೋರಿಸ್ತಾ ಇದ್ವು. ಅಮೆರಿಕದ ಪಾಯಿಂಟ್ ಅನ್ನೇ ಮೊದಲು ಹೇಳೋದಾದ್ರೆ, ಅಲ್ಲಿ ಟ್ರಂಪ್ ಇರಾನ್ದು ಪವರ್ ಪ್ಲಾಂಟ್ಸ್, ಬ್ರಿಡ್ಜಸ್ ಎಲ್ಲ ಹಾಳು ಮಾಡ್ತೀನಿ ಅಂತ ಥ್ರೆಟನ್ ಮಾಡಿದಾಗ ಇರಾನಿಯನ್ಸ್ ಅಲ್ಲಿಗೆ 1.4 crore ಪೀಪಲ್ ನ ತಗೊಂಡು ಬಂದು ನಿಲ್ಲಿಸ್ಬಿಟ್ರು, ಹ್ಯೂಮನ್ ಶೀಲ್ಡ್. ಅದಾದಾಗ ಟ್ರಂಪ್ಗೆ ಅದೊಂದು ತನ್ನ ರಾಷ್ಟ್ರದಲ್ಲಿ ಒಂದು ಇರಾದದ್ದು ಅಂತದ್ದು ಅಡ್ಡಗೋಡೆ, ಡೆಡ್ ಎಂಡ್ ಆಗೋಯ್ತು ಟ್ರಂಪ್ಗೆ. ಆತ ಬಾಂಬ್ ಹಾಕಿ ಆ ಜನರಲ್ ಕೊಲ್ಲೋದಕ್ಕೆ ಸಾಧ್ಯವೇ ಇರಲಿಲ್ಲ. ಹೀಗಾಗಿ ಟ್ರಂಪ್ ಬೇರೆ ದಾರಿ ಹುಡುಕೋಬೇಕಾಯ್ತು. ಆ ಬೇರೆ ದಾರಿ ಹುಡುಕೊಳ್ಳೋದಕ್ಕೆ ಆತನಿಗೆ ಸಮಯ ಬೇಕಾಯ್ತು. ಆ ಸಮಯಕ್ಕೋಸ್ಕರ ಈ ಸೀಸ್ ಫೈರು, ಈ ಒಂದು ನೆಗೋಷಿಯೇಟ್, ಈ ನಾಟಕ ಎಲ್ಲ ಆಡದ್ದು. ಟ್ರಂಪ್ ನೀಡ್ಸ್ ಸಮ್ ಮೋರ್ ಟೈಮ್ ಟು ಪ್ರಿಪೇರ್ ಹಿಮ್ಸೆಲ್ಫ್ ಫಾರ್ ಎ ಬಿಗ್ಗರ್ ಅಸಾಲ್ಟ್ ಆನ್ ಇರಾನ್. ಅದು ಈಗಾಗಲೇ 3600 ಮೈಲೈನ್ಸ್ ಬಂದಿದ್ರು USS ಟ್ರಿಪೋಲಿನಲ್ಲಿ. ಈ ಅವಧಿನಲ್ಲಿ ಈ ಸೀಸ್ ಫೈರ್ ಡಿಕ್ಲರೇಷನ್ ಮತ್ತೆ ನೆಗೋಷಿಯೇಷನ್ ಶುರು ಆಗ ಮಧ್ಯದಲ್ಲಿ ಮತ್ತೆ 3000 ಬಂದಿದ್ದಾರೆ. ಇನ್ಫೆಂಟ್ರಿ ಟ್ರೂಪ್ಸ್ ಬರಬೇಕು. ಅದು ಬಂದ ಮೇಲೆ ಕಾರ್ಗ್ ಮೇಲೆ ದಾಳಿ ಮಾಡ್ತಾರೆ. ಆ ತಯಾರಿಗೋಸ್ಕರ ಒಂಚೂರು ಟ್ರಂಪ್ಗೆ ಒಂದು ಮಧ್ಯದಲ್ಲಿ ವಿರಾಮ ಬೇಕಿತ್ತು. ಈ ಕಾರಣಕ್ಕಾಗಿ ಇದೆಲ್ಲ ಈ ಸೀಸ್ ಫೈರ್ ನಾಟಕ, ನೆಗೋಷಿಯೇಷನ್ ನಾವು ಬರ್ತೀವಿ ಅನ್ನೋ ನಾಟಕ ಎಲ್ಲೋ ಟ್ರಂಪ್ ಕಡೆಯಿಂದ ಅದು ಲೆಕ್ಕಾಚಾರ. ಇನ್ನು ಇರಾನ್ ಬಗ್ಗೆ ಹೇಳೋದಾದ್ರೆ, ಅವ್ರಿಗೂ ಸಹ ಯಾವ ಮಟ್ಟಕ್ಕೆ ಅವರು ಸೋತೋಗಿದ್ರೆ 1.25 ಲಕ್ಷ ಕಡೆಗಳಲ್ಲಿ ಹಾನಿಯಾಗಿದೆ ಇರಾನ್ ನಲ್ಲಿ ಈ ದಾಳಿಯಿಂದಾಗಿ. ಹೀಗೆ ಅವರು ಸ್ವಲ್ಪ ಸಮಯ ಬೇಕಾಗಿತ್ತು. ಹಾಗೇನೆ ಅವರು ಆಕ್ಚುಲಿ ಅವರ ಪ್ರಾಮಾಣಿಕತೆ ಅಂದ್ರೆ, ಅವರು ನಾವು ಸೀಸ್ಫೈರ್ಗೆ ರೆಡಿ ಇದ್ದೀವಿ ಅಂತಾನೆ ಹೇಳಬೇಕು, ಅದು ತಯಾರಾಗಿಲ್ಲ ಅಂತಾನೆ ಹೇಳಬೇಕು. ಅದಕ್ಕೆ ತಮ್ಮ ಜನಕ್ಕೊಂದು ಹೇಳಬೇಕು, ಪ್ರಪಂಚಕ್ಕೊಂದು ಹೇಳಬೇಕು. ಇದು ಇರಾನ್ನ ನೀತಿ ಆಯಿತು. ಅದನ್ನ ನಾವು ಲೆಬನಾನ್ ವಿಷಯದಲ್ಲಿ ತಗೋಬಹುದು. ಅಲ್ಲಿ ನೋಡಿ, ಬುಧವಾರ ಬೆಳಿಗ್ಗೆ ಇರಾನಿಯನ್ ಟ್ವೀಟ್ ಮಾಡಿದಾಗ ಸೀಸ್ ಫೈರ್ ಆಗ್ತಾ ಇದೆ ಅಂತ ಹೇಳಿದಾಗ
ಅವ್ರು ಏನ್ ಮಾಡಿದ್ರು, ಅದು ಪರ್ಷಿಯನ್ ಭಾಷೆನಲ್ಲಿ ಮತ್ತೆ ಇಂಗ್ಲಿಷ್ ಭಾಷೆನಲ್ಲಿ 2 ಟ್ವೀಟ್ ಮಾಡಿದ್ರು. ಪರ್ಷಿಯನ್ ಭಾಷೆ ಟ್ವೀಟ್ ನಲ್ಲಿ ಏನಿತ್ತು, ಅಲ್ಲಿ ಲೆಬನಾನ್ ವಿಷಯ ಇತ್ತು, ಲೆಬನಾನ್ ಸಹ ಸೀಸ್ಫೈರ್ ಒಳಗೊಂಡಿರುತ್ತೆ ಅಲ್ಲೂ ಸಹ ಅಂತ. ಇಂಗ್ಲಿಷ್ ವರ್ಷನ್ ನಲ್ಲಿ ಲೆಬನಾನ್ ಇರಲೇ ಇಲ್ಲ. ಅಂದ್ರೆ ತಮ್ಮ ಡೊಮೆಸ್ಟಿಕ್ ಆಡಿಯನ್ಸ್ಗೆ ಅವರು ಲೆಬನಾನ್ ಪರ ಇದ್ದೀವಿ, ನಾವು ಅದನ್ನ ರಕ್ಷಿಸ್ತೀವಿ ಅಂತ ಡೊಮೆಸ್ಟಿಕ್ ಆಡಿಯನ್ಸ್ಗೆ ಹೇಳಬೇಕಾಗಿತ್ತು. ನಮಗೆಲ್ಲ ಅಮೆರಿಕಾಗೆ ನಮಗೆಲ್ಲ ಹೇಳಿದ್ರು ಇಂಗ್ಲಿಷ್ ನಲ್ಲಿ ಲೆಬನಾನ್ ವಿಷಯ ನಮ್ಗೇನು ಇಲ್ಲ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಅದು ಚೇಂಜ್ ಆಗಿ ಇಂಗ್ಲಿಷ್ ನಲ್ಲಿ ಲೆಬನಾನ್ ಬಂತು. ಅಂದ್ರೆ ಇರಾನ್ ಆ ವಿಷಯದಲ್ಲಿ ಮೊದಲಿಂದನೂ ಅಪ್ರಾಮಾಣಿಕತೆ. ನೆಕ್ಸ್ಟ್ ಕೊನೆಗೆ ನಿನ್ನೆ ಬೆಳಿಗ್ಗೆ ಇನ್ಫ್ಯಾಕ್ಟ್ ಗಾಲಿಬಾಫ್ ಬಂದ ಮೇಲೆ ಅವ್ರು ಹೇಳ್ತಾರೆ, ನಾವು ಪ್ರೀ ಕಂಡೀಷನ್ ಆಗ್ತೀವಿ ನೆಗೋಷಿಯೇಷನ್ಸ್ಗೆ. ಅಂದ್ರೆ ಲೆಬನಾನ್ ಅನ್ನು ಸೀಸ್ಫೈರ್ ಆಗ್ಬೇಕು, ಮತ್ತೆ ನಮ್ಮ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಇದೆಯಲ್ಲ ಅದು ನಮ್ಗೆ ಸ್ವತಂತ್ರ ಇರಬೇಕು. ಈ ನಿಬಂಧನೆಗಳಿಗೆ ಒಪ್ಪಿಕೊಂಡ್ರೆ ನಾವು ಮಾತಾಡ್ತೀವಿ ಅಂತ. ನೆಗೋಷಿಯೇಷನ್ ಜನ ಸೇರೋದೆ ಯಾವುದೇ ನಿಬಂಧನೆ ಇರಕೂಡುದು. ಅದರಲ್ಲಿ ನಿಬಂಧನೆ ಹಾಕೊಂಡು ನಾವು ಮಾತಾಡ್ತೀವಿ ಅಂದ್ರೆ ಅದರ ಪಾರ್ಟಿ ಹೇಳ್ತದೆ, ಇಲ್ಲ ನಿನ್ನ ನಿಬಂಧನೆ ನನಗೆ ಬೇಕಾಗಿಲ್ಲ, ನಾನು ಮಾತಾಡೋದಿಲ್ಲ ಅಂತ. ಇನ್ನು ಪಾಕಿಸ್ತಾನದ ಕತೆ ಹೇಳಿ, ಅದು ಇನ್ಫ್ಯಾಕ್ಟ್ ಅದು ಈ ಪದ ಉಪಯೋಗಿಸೋದಕ್ಕೆ ಬೇಜಾರು ಮಾಡ್ಕೊಬೇಡಿ, ಅಲೋಮಿ ಶೇಬಾಜ್ ಶರೀಫ್ ಅಲ್ಲ ಆತ, ಶೇಬಾಜ್ ಬದ್ಮಾಶ್ ಆತ. ಆಯ್ತಾ, ಆತನಿಗೆ ತನ್ನ ದೇಶವನ್ನ ಒಂದ್ ಸ್ವಲ್ಪ ಎಲ್ಲ ಕಡೆ ಮುಂಚೂಣಿ ತರೋದಕ್ಕೆ, ಅಮೆರಿಕಾಗೆ ಎಲ್ರು ಹತ್ರ ಮಾಡ್ಕೊಂಡು ಇನ್ ಸ್ವಲ್ಪ ಡಾಲರ್ಗಳನ್ನ ತಗೊಳ್ಳೋದಕ್ಕೆ ಒಂದ್ ಚಾನ್ಸ್ ಬೇಕಾಗಿತ್ತು. ಅದಕ್ಕೆ ಈತ ಹೋಸ್ಟ್ ಮಾಡೋ ಒಂದು ನಾಟಕವನ್ನ ಆಡ್ದ. ಯಾರಿಗೂ ಸಹ ಇದು ನೆಗೋಷಿಯೇಷನ್ ನಡೀತದೆ, ಇದು ಯಶಸ್ವಿ ಆಗ್ತದೆ ಅನ್ನೋ ನಿರೀಕ್ಷೆ ಇರಲೇ ಇಲ್ಲ. ಇನ್ಫ್ಯಾಕ್ಟ್ ನಾನಂತೂ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಇದು ಕುಸಿತದೆ ಅಂತ. ಹಾಗೆ ಆದದ್ದು. ಮುಂದೇನಾಗ್ಬೋದು ಎಂಥದೂ ಇಲ್ಲ. ವೇಟ್ ಫಾರ್ ಸಮ್ ಮೋರ್ ಟೈಮ್, ಜಸ್ಟ್ ಎ ಶಾರ್ಟ್ ಪೀರಿಯಡ್. ಮತ್ತೆ ಲೆಬನಾನ್ನಂತೂ ಇಸ್ರೇಲ್ ನಿನ್ನೇನು ದಾಳಿ ಮುಂದುವರಿಸಿದೆ. ಇನ್ನು ಅಮೆರಿಕ ಕಾರ್ಗ್ ಮೇಲೆ ದಾಳಿ ಮಾಡ್ತದೆ, ಅದನ್ನ ತಗೋತದೆ. ಮತ್ತೆ ಆಕ್ಚುಲಿ ಯಾವುದೇ ಕಾರಣಕ್ಕೆ ಹಾರ್ಮುಜ್ ಅನ್ನ ಇದು ಬಹಳ ಕಷ್ಟ ಇದೆ. ಇನ್ನು ಇರಾನ್ದು ಅದು ಮಿಸೈಲ್ ಅಂಡ್ ಡ್ರೋನ್ ಸಾಮರ್ಥ್ಯವನ್ನ ಕಿತ್ತಾಕೋವರೆಗೂ ಹಾರ್ಮುಜ್ ಅನ್ನ ಅವ್ರ ಕೈಯಿಂದ ಪೂರ್ತಿ ತೆಗೆಯೋಕ್ಕಾಗೋದಿಲ್ಲ. ಆ ಪ್ರಯತ್ನವನ್ನ ಅಮೆರಿಕ ಮಾಡ್ತದೆ. ಇದು ಮುಂದೆ ಆಗಬಹುದು ಸರ್. ಒಂದು ಪ್ರೇಮ್ ಶೇಖರ್ ಸರ್, ಇಲ್ಲಿ ಗಮನಿಸ್ತಾ ಇದ್ದೀವಿ, ಈ ಅಮೆರಿಕವೇ ಹೇಳಿರುವಂಥದ್ದು ಅಧಿಕೃತವಾದಂಥ ಹೇಳಿಕೆ ಏನು ಅಂತಂದರೆ, ಚೀನಾ ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಾ ಇದೆ ಇರಾನ್ಗೆ ಅಂತ. ಅಂದರೆ ಪರೋಕ್ಷವಾಗಿ ಬೇರೆ ಬೇರೆ ದೇಶಗಳು ಇರಾನ್ಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಚೀನಾ ಇರ್ಬೋದು, ರಷ್ಯಾ ಇರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ದೇಶಗಳು ಸಪೋರ್ಟ್ ಮಾಡ್ತಾ ಇದ್ದಾವೆ ಇರಾನ್ಗೆ. ಅದರಿಂದಾಗಿನೇ ಎಲ್ಲೊಂದು ಕಡೆ ಇರಾನ್ ಎದುರಾಕೊಳ್ತಾ ಇದೆಯಾ ಅಮೆರಿಕಾವನ್ನ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಹುರ್ಮುಜ್ ಅನ್ನ ನಾವೇ ಓಪನ್ ಮಾಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಏನಾಗಬಹುದು ಹಾಗಾದ್ರೆ? ಅಮೆರಿಕ ಕೈಲಿ ಅದು ಸಾಧ್ಯ ಆಗುತ್ತಾ, ಹೇಗೆ ಅಂತ? ಅದು ಹಾರ್ಮುಜ್ ಈಗಲೇ ಟಚ್ ಮಾಡಿದೆ ನಾನು. ಇರಾನ್ದು ಮಿಸೈಲ್ ಅಂಡ್ ಡ್ರೋನ್ ಸಾಮರ್ಥ್ಯವನ್ನ ಅದನ್ನ ಮುರಿದು ಹಾಕದೆ ಹಾರ್ಮುಜ್ ಅನ್ನ ಅಮೆರಿಕ ಇರ್ಲಿ ಯಾರೂ ಸಹ ಅದನ್ನ ಓಪನ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಅವರ ಮಿಸೈಲ್, ಇನ್ಫ್ಯಾಕ್ಟ್ ಮಿಸೈಲ್ಗಳು ತುಂಬಾ ಇದೆ, 50,000-60,000 ಇರ್ಬೋದು ಇನ್ನುವೆ. ಆದ್ರೆ ಆ ಲಾಂಚ್ಗಳಿದೆಯಲ್ಲ ಅದು ತುಂಬಾ ಕಳ್ಕೊಂಡಿದ್ದಾರೆ ಕಳೆದ 42 ದಿನಗಳಲ್ಲಿ. 80%, ಅದು 85% ಲಾಂಚರ್ಗಳು ಹೊರಟೋಗಿವೆ. ಇನ್ನು ಮೊಬೈಲ್ ಲಾಂಚರ್ಗಳು ಜಾಸ್ತಿ ಉಳಿದಿರೋದು. ಅವುಗಳನ್ನ ಹುಡುಕಿ ನಾಶ ಮಾಡೋವರೆಗೂ ಹಾರ್ಮುಜ್ ಮೇಲೆ ಅವ್ರು ಯಾವಾಗ ಬೇಕಾದ್ರೂ ದಾಳಿ ಮಾಡಬಹುದು, ಯಾವುದೇ ಹಡಗನ್ನ ತಡಿಬಹುದು. ಹೀಗಾಗಿ ಹಾರ್ಮುಜ್ ಇದು ಮಾಡ್ಬೇಕಾದ್ರೆ ಅದು ಎಲ್ಲ ಕಷ್ಟ ಇದೆ ಇರಾನ್ದು ಮಿಸೈಲ್ ಶಕ್ತಿಯನ್ನ ತೆಗೆಯುವವರೆಗೆ. ಇನ್ನು ಚೈನಾದ ವಿಷಯ ಹೇಳೋದಾದ್ರೆ, ಚೈನಾ ಇಲ್ಲಿ ಒಂದು ಡಬಲ್ ಗೇಮ್ ಅನ್ನ ಮಾಡಿದೆ ನೋಡಿ. ಒಂದು ಇರಾನ್ದು ಆ ಪಿನ್ ಪಾಯಿಂಟ್ ಆಕ್ಯುರೆಸಿಯಿಂದ ಮುಖ್ಯವಾಗಿ ಇಸ್ರೇಲ್ನಲ್ಲಿ ದಾಳಿ ಮಾಡೋದಕ್ಕೆ ಯಾಕೆ ಸಾಧ್ಯ ಆಯಿತು? ಚೈನಾ ಕೊಟ್ಟಂತ ಸಹಕಾರ, ಅದರದ್ದು ನ್ಯಾವಿಗೇಷನ್, ಇದು ಈ ಒಂದು ಕಾರಣದಿಂದ. ರಷ್ಯಾ ಕೊಟ್ಟದ್ದು ಇನ್ಫ್ಯಾಕ್ಟ್ ಯುಕ್ರೇನ್ ವಿರುದ್ಧ ಬಳಸೋದಕ್ಕೆ ಇರಾನ್ ರಷ್ಯಾಗೆ ಶಾಹಿದ್ ಕಾಮಿಕಾಜೆ ಡ್ರೋನ್ಗಳನ್ನ ಸಪ್ಲೈ ಮಾಡಿತ್ತು. ಈ ಯುದ್ಧ ಶುರು ಆದ್ಮೇಲೆ ರಷ್ಯಾನೇ ರಿಟರ್ನ್ ಆ ಫೇವರ್ ಅನ್ನ ರಿಟರ್ನ್ ಮಾಡ್ತಾ ಇದೆ, ಕಾಮಿಕಾಜೆ ಡ್ರೋನ್ಗಳನ್ನು ಸಪ್ಲೈ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಅದು ಪ್ರಪಂಚದ ಕಣ್ಣಿಗೆ ಗೊತ್ತಾಗದೆ ಇದ್ದ ರೀತಿ ಇರಾನ್ ತಲುಪ್ತದೆ. ಇನ್ಫ್ಯಾಕ್ಟ್ ಕ್ಯಾಸ್ಪಿಯನ್ ಸಮುದ್ರದ ಮೇಲೆ ಅವೆಲ್ಲ ಹಾರ್ಕೊಂಡು ಬಂದ್ರೆ ಯಾರೂ ನೋಡಕ್ಕಾಗಲ್ಲ. ಇಲ್ಲ ಇದು ತುರ್ಕ್ಮೆನಿಸ್ತಾನ್ ಏನಾದ್ರು ಅವಕಾಶ ಕೊಟ್ರೆ ಏರ್ ಸ್ಪೇಸ್ ಅನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ಅದು ಗುಟ್ಟಾಗಿ ಅವೆಲ್ಲ ಬಂದ್ಬಿಡ್ತವೆ. ಹೀಗಾಗಿ ರಷ್ಯಾ ಸಪ್ಲೈ ಮಾಡ್ತಾ ಇದೆ. ಇದು ಒಂದು ರಷ್ಯಾ ಸಪ್ಲೈ ಮಾಡ್ತಾ ಇದೆ. ಚೈನಾದಿಂದ ಯಾವುದೇ ಅಮ್ಯುನಿಷನ್ಸ್ ಬರ್ತಾ ಇಲ್ಲ, ಬರೋದಕ್ಕೆ ಸಾಧ್ಯವೇ ಏನಿದ್ರು ಅದ್ರ ಏನಿದ್ದು ಅದು ಒಂದು ರೀತಿಯಾದ GPS ನ್ಯಾವಿಗೇಷನ್ ಟೆಕ್ನಾಲಜಿ ಇದೆಯಲ್ಲ ಅದನ್ನ ಕೊಟ್ಟಷ್ಟೇ ಚೈನಾ. ಇದರ ರಷ್ಯಾ ಕಳಿಸ್ತಂತ ಮಿಸೈಲ್ಗಳು ಮತ್ತೆ ಇದನ್ನ ಡ್ರೋನ್ಗಳು ಪಿನ್ ಪಾಯಿಂಟ್ ಆಕ್ಯುರೆಸಿಯಿಂದ ಹೋಗೋದಕ್ಕೆ ಸಹಾಯ ಮಾಡ್ತಾ ಇರೋದು ಚೈನಾ. ನೋ ವೆಪನ್ಸ್ ಫ್ರಮ್ ಚೈನಾ. ಅದಕ್ಕೆ ಸಾಧ್ಯವೇ ಇಲ್ಲ, ಬರೋದಕ್ಕೆ ದಾರಿನೇ ಇಲ್ಲ. ಆಯ್ತಾ? ಎಲ್ಲುವೆ ಇನ್ನು ಅದು ಚೈನಾ ಮಾಡುತ್ತೇನು? ಅಲ್ಲಿ ಸಹ ಚೈನಾ
ಇದು ನೋಡಿ ಒಂದು 2 ವಾರದ ಹಿಂದೆನೆ ಈ ಪಾಕಿಸ್ತಾನ ನೆಗೋಷಿಯೇಷನ್ ಮಾಡ್ತದೆ ಅನ್ನೋ ಸುದ್ದಿ ಬಂದಾಗ ಇನ್ಫ್ಯಾಕ್ಟ್ ಅವರು ಈಜಿಪ್ಷಿಯನ್ ಟರ್ಕಿಶ್ ಅಂಡ್ ಸೌದಿ ಅರೇಬಿಯನ್ 3 ಫಾರಿನ್ ಮಿನಿಸ್ಟರ್ ಇನ್ವೈಟ್ ಮಾಡಿದ್ರು ಇಸ್ಲಾಮಾಬಾದ್ಗೆ. 2 ದಿನ ಮಾತುಕತೆ ನಡಿಬೇಕಾಗಿತ್ತು, ಅದು 2 ಗಂಟೆಗಳು ನಡೀಲಿಲ್ಲ. ಅವ್ರು 3 ಜನ ಹೊರಟೋದ್ರು. ತಕ್ಷಣ ಇಶಾಕ್ ದಾರ್ ಬೀಜಿಂಗ್ ಹೋಡಿದ್ರು. ಚೈನಾ ಅನ್ನ ಕೇಳಿ ಸ್ವಲ್ಪ ಇರಾನ್ ಜೊತೆ ಮಾತಾಡಿ ಅಂತ ಹೇಳಿದ್ರು. ಇರಾನ್ ಮೇಲೆ ಇನ್ಫ್ಲುಯೆನ್ಸ್ ಮಾಡುವಂತ ಶಕ್ತಿ ಇರೋ ಒಂದೇ ಒಂದು ದೇಶ ಪ್ರಪಂಚದಲ್ಲಿ ಚೈನಾ. ಓಕೆ, ಈಗ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಇದೆ ಇದರಲ್ಲಿ. ಮತ್ತೆ ಇರಾನಿಯನ್ ಆಯಿಲ್ ಅನ್ನ ದೊಡ್ಡದಾಗಿ ತಗೊಂಡು ಇರಾನಿಯನ್ ಕಾಫರ್ಸ್ಗೆ ಡಾಲರ್ಸ್ ಅನ್ನ ತುಂಬುತ್ತಾ ಇರೋದು ಚೈನಾ ಮಾತ್ರ, ಇನ್ಯಾವ ದೇಶವೂ ಅಲ್ಲ. ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ಹೀಗೇನಿದೆ, ಚೈನಾ ಮಾತಾಡಿ ಈ ಒಂದು ರೀತಿಯ ಇರಾನ್ ಅಟ್ಲೀಸ್ಟ್ ಟು ಸರ್ವೈವ್ ಫಾರ್ ದ ಟೈಮ್ ಬಿಂಗ್ ಈಗ ಒಂದು ಮಾತುಕತೆಗೆ ಬರಬೇಕು ಅಂತ ಮಾಡಿದೆಲ್ಲ ಚೈನಾ. ಅಂದ್ರೆ ಇದರತ್ತ ಚೈನಾ ಸಹ ಈ ಯುದ್ಧ ನಿಲ್ಬೇಕು ಅಂತೇನು ಇಲ್ಲ. ಅಮೆರಿಕವನ್ನ ಇಲ್ಲಿ ಕಟ್ಟಿ ಹಾಕದಷ್ಟು ಚೈನಾಗೆ ತೈವಾನ್ ಮೇಲೆ ತೈವಾನ್ ವಿಷಯದಲ್ಲಿ ತಾನು ಬೇಕಾದ ನೀತಿನ ಅನುಸರಿಸಲಿಕ್ಕೆ ಸ್ವಾತಂತ್ರ್ಯ ಸಿಗ್ತದೆ. ಈಗ ಚೈನಾ ಈ ಕಡೆ ತೊಟ್ಟಿಲನ್ನು ತೂಗಬೇಕು, ಮಗುವನ್ನು ಜಿಗಿಟಬೇಕು, ಇರಾನ್ಗೂ ಸಹಾಯ ಮಾಡಬೇಕು, ಸಹಾಯ ಮಾಡಿ ಅಮೆರಿಕವನ್ನ ಕಟ್ಟಿ ಹಾಕಬೇಕು. ಹಾಗೆ ನೆಗೋಷಿಯೇಷನ್ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೋಬೇಕು. ಇನ್ಫ್ಯಾಕ್ಟ್ ಟ್ರಂಪ್ ಗೊತ್ತಿಲ್ಲದೇನೋ ಅಥವಾ ಗೊತ್ತಿದ್ದೋ ಮೊನ್ನೆ ಬುಧವಾರ ಚೈನಾಗೂ ತುಂಬಾ ಥ್ಯಾಂಕ್ಸ್ ಹೇಳಿದ್ರು. ಈ ನೆಗೋಷಿಯೇಷನ್ ಅಲ್ಲಿ ಚೈನಾ ತುಂಬಾ ಹೆಲ್ಪ್ ಮಾಡಿದೆ ಅಂತ. ವೆಲ್, ಆಕ್ಚುಲಿ ಇಟ್ಸ್ ಇಂಟೆಲಿಜೆನ್ಸ್ ಮೆನ್ ಮಸ್ಟ್ ಹ್ಯಾವ್ ಟೋಲ್ಡ್ ಹಿಮ್ ವಾಟ್ ಇಸ್ ದ ಆಕ್ಚುಯಲ್ ರಿಯಲ್ ಫೇಸ್ ಆಫ್ ಚೈನಾ. ಆದ್ರೆ ಫೈನಲ್ ಒಂದೇ ಪಾಯಿಂಟ್ ಅಲ್ಲಿ ನೀವು ಹೇಳಿದ ಮತ್ತೆ ನಾನು ಅದನ್ನ ಟು ಸಬ್ಮಿಟ್ ಆಲ್, ಚೈನಾದಿಂದ ಯಾವುದೇ ವೆಪನ್ಸ್ ಬರ್ತಾ ಇಲ್ಲ. ಅವ್ರು ಬರ್ತಾ ಇರೋದೆಲ್ಲ ಬೇರೆ ಟೆಕ್ನಾಲಜಿಗಳಷ್ಟೇ, ರಷ್ಯಾದಿಂದಷ್ಟೇ ವೆಪನ್ ಬಂದದ್ದು. ಎಸ್ ಸರ್. ಹಲೋ. ಎಸ್ ಸರ್, ತಾವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ. ಈಗ ಮುಂದಿನ ಬೆಳವಣಿಗೆಗಳ ಬಗ್ಗೆ ಅಥವಾ ಏನು ಆಗಬಹುದು ಅನ್ನೋದ್ರ ಬಗ್ಗೆ ನಾವು ಮಾತನಾಡೋದಾದ್ರೆ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯ ಎಫೆಕ್ಟ್ ಆಗುತ್ತೆ ಅಂತ ಸರ್ ಇದು? ಜಾಗತಿಕ ನೋಡಿ, ಹಾರ್ಮುಜ್ ಇನ್ನೂ ಸ್ವಲ್ಪ ದಿನ ಓಪನ್ ಆಗೋದಿಲ್ಲ. ಅಂದ್ರೆ ಅದು ಸೀಸ್ಫೈರ್ ಆದ್ಮೇಲೆ 6 ಶಿಪ್ಗಳು ಬಂದವು ಅಷ್ಟೇ. ಓಕೆ, ಅನಂತರ ಮತ್ತೆ ಅದು ಇದಾಗಿದೆ. ಇನ್ನು ಸುಮಾರು 840 ಶಿಪ್ಗಳಲ್ಲಿ ಗಲ್ಫ್ ಒಳಗೆ ಸಿಗಾಕೊಂಡಿವೆ. ಈ ಕಡೆ ಗಲ್ಫ್ ಆಫ್ ಏಡನ್ನಲ್ಲಿ 600 ಚಿಲ್ಲರೆ ಈ ಕಡೆ ಇವೆ. ಇನ್ನು ಹಾರ್ಮುಜ್ ಸದ್ಯದಲ್ಲಿ ಓಪನ್ ಆಗೋದಿಲ್ಲ. ಸೊ ಬಹುಶಃ ಇರಾನ್ ಫ್ರೆಂಡ್ಲಿ ನೇಷನ್ಸ್ ಗಳಿಗೆ ಇನ್ಕ್ಲೂಡಿಂಗ್ ಇಂಡಿಯಾ 3-4 ಅವುಗಳಿಗೆ ಅವಕಾಶ ಮಾಡಿಕೊಡ್ಬೋದು ಅಷ್ಟೇ. ಅದು ಬಿಟ್ಟು ಅಮೆರಿಕ ಅಂಡ್ ಇಟ್ಸ್ ಅಲೈಸ್ ಅವುಗಳಿಗೆ ಬಂದ್ ಆಗೇ ಇರ್ತದೆ. ಹೀಗಾಗಿ ಅಮೆರಿಕಾಗೇನು ಅದು ಆಯಿಲ್ ಅಂಡ್ ಗ್ಯಾಸ್ ಬೇಕಾಗಲ್ಲ ಗಲ್ಫ್ ಇಂದ. ಆದ್ರೆ ಈ ಫರ್ಟಿಲೈಸರ್ ಅಂತ ವಿಷಯಗಳಲ್ಲಿ ಅಮೆರಿಕ ಗಲ್ಫ್ ಮೇಲೆ ಡಿಪೆಂಡ್ ಆಗೇ ಇದೆ. ಆ ಡಿಪೆಂಡೆನ್ಸಿನ ಅದು ಹೋಗ್ಲಾಡಿಸಬೇಕಾದ್ರೆ ಅದಕ್ಕೆ ಅಮೆರಿಕಗೆ ಸ್ವಲ್ಪ ಸಮಯ ಬೇಕಾಗ್ತದೆ. ಹೀಗಾಗಿ ಅಲ್ಲಿ ತನಕನೂ ಈ ಕ್ರೈಸಿಸ್ ಅಮೆರಿಕದ ಇನ್ಫ್ಲೇಷನ್ ಆಗೋದು, ಅಗ್ರಿಕಲ್ಚರ್ ಸೆಕ್ಟರ್ಗೆ ತೊಂದರೆ ಆಗೋದು ಅದೆಲ್ಲವೂ ನಡೀತದೆ. ಮತ್ತೆ ಇಡೀ ಜಗತ್ತಿಗೆ ಈ ಆಯಿಲ್ ಕ್ರೈಸಿಸ್ ಅದು ನಡೀತದೆ. ನಮಗೆ ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ನಾವು ರಷ್ಯಾದಿಂದ ಆಯಿಲ್ ತಗೋತೀವಿ, ಅದು $60 ಅಂದ್ರೆ ಪ್ರೀ ವಾರ್ ಆ ರೇಟ್ ಅಲ್ಲಿ ರಷ್ಯಾ ಕೊಡ್ತಾ ಇದೆ. ಯುದ್ಧ ಶುರು ಮಾಡಿದ್ರೆ ಟ್ರಂಪ್ ಅಲೋ ಮಾಡೋದ್ರಿಂದ ಇನ್ನಷ್ಟು ಜಾಸ್ತಿಯಾಗಿ ರಷ್ಯಾದಿಂದ ತಗೋತಾ ಇದ್ದೀವಿ. ಗಲ್ಫ್ ಇಂದ ನಾವು ಆಯಿಲ್ ತಗೋತಾ ಇರೋದು ಎಂತದ್ದು ಗ್ಯಾಸ್ ಮಾತ್ರ. ಅದಕ್ಕೆ ಇರಾನ್ ಅವಕಾಶ ಮಾಡಿಕೊಡ್ತಾ ಇದ್ರಿಂದ ನಮ್ಮ ತೊಂದರೆ ಇತರರಿಗಾಗುವಷ್ಟು ತೊಂದರೆ ಆಗೋದಿಲ್ಲ. ಆಯ್ತಾ? ಇನ್ನು ನೆಕ್ಸ್ಟ್ ಇನ್ನು ಅಮೆರಿಕದ ಮುಂದಿನ ಮೂವ್ ಏನು, ಯುದ್ಧ ಶುರು ಮಾಡುತ್ತೆ ಇರಾನ್ದು, ಅದನ್ನ ಟು ಡಿಫ್ಯಾಂಗ್ ಇರಾನ್ಸ್ ಮಿಸೈಲ್ ಸೊ ಸಾರಿ ನ್ಯೂಕ್ಲಿಯರ್ ಡಿಸೈರ್, ಅದನ್ನ ಆ ಫಿಸೈಲ್ ಮೆಟಲ್ನ ಎತ್ಕೊಂಡು ಬರಬೇಕು ಅಂತ. ಅದು ಅಮೆರಿಕದ ಅಂತಿಮ ಗುರಿ ಆಗಿರ್ತದೆ. ಮತ್ತೆ ಈ ಅನಂತರ ಈ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದ್ದು ಅದು ಅನಿರೀಕ್ಷಿತವಾಗಿತ್ತು. ಅದನ್ನು ಓಪನ್ ಮಾಡಿಸೋದು ಅಮೆರಿಕದ ಗುರಿ. ಅದನ್ನ ಮಾಡಬೇಕಾದ್ರೆ ಕಾರ್ಗ್ ಐಲ್ಯಾಂಡ್ ಮೇಲೆ ಅಮೆರಿಕ ಕಂಟ್ರೋಲ್ನ ಸ್ಥಾಪಿಸಬೇಕಾಗ್ತದೆ. ಯಾಕಂದ್ರೆ ಇರಾನ್ದು ಹೆಚ್ಚು ಎಕ್ಸ್ಪೋರ್ಟ್ 90% ಆಫ್ ಆಯಿಲ್ ಎಕ್ಸ್ಪೋರ್ಟ್ ಆಗೋದು ಕಾರ್ಗ್ ಐಲ್ಯಾಂಡ್ ಇಂದ. ಆಯ್ತಾ? ಹೀಗೆ ಕಾರ್ಗ್ ಅನ್ನ ಕಂಟ್ರೋಲ್ ಮಾಡಿ ಅನಂತರ ಅಲ್ಲಿಂದ ಗ್ರೌಂಡ್ ಅಟ್ಯಾಕ್ ಆಗ್ತದೆ ಇರಾನ್ ಮೇಲೆ. ಇದು ಅಮೆರಿಕದ ಪ್ಲಾನ್. ಇನ್ಫ್ಯಾಕ್ಟ್ ಅದಕ್ಕೆ ಒಂದು ಪ್ರೇತರಷ್ಟೇ ಈ ನೆಗೋಷಿಯೇಷನ್ ಮತ್ತೆ ವಾಟ್ ಇಸ್ ದಿಸ್ ಸೀಸ್ ಫೈರ್. ಹೀಗಾಗಿ ಮುಂದೆ ಕೆಲವೇ ದಿನ, ಎಷ್ಟು ದಿನ ಅಂತ ನಾನು ಹೇಳಲಾರೆ, ಅದರ ಆದಷ್ಟು ಬೇಗ ದೊಡ್ಡ ಪ್ರಮಾಣದ ದಾಳಿಯನ್ನ ನಾವು ಇರಾನ್ ಮೇಲೆ ನಿರೀಕ್ಷಿಸಬಹುದು. ಸರ್, ಈಗ ಇರಾನೇ ಹೇಳಿರುವಂತೆ ಇದು ಮೊದಲ ಹಂತದ ಸಂಧಾನ ಸಭೆ ವಿಫಲ ಆಗಿರೋದು. ನಾಳೆ 2ನೇ ಸುತ್ತಿನ ಸಭೆಯೂ ಕೂಡ ಇದೆ ಅಂತ ಹೇಳಿರೋದ್ರಿಂದ ಏನಾದ್ರೂ ನಿರೀಕ್ಷೆ ಇಟ್ಕೊಳ್ಬಹುದಾ? ಆಕ್ಚುಲಿ
ಪ್ಲಾನ್ ಪ್ರಕಾರ ನಿನ್ನೆ ಎರಡನೇ ಹಂತದ ಮಾತುಕತೆ ನಡೆಯಬೇಕಾಗಿತ್ತು, ಮೊದಲನೇದು ಮೊನ್ನೆನೇ ನಡೆಯಬೇಕಾಗಿತ್ತು. ಆದ್ರೆ ಶುಕ್ರವಾರ ನಡೀಲೇ ಇಲ್ಲ. ಶನಿವಾರ ಬೆಳಿಗ್ಗೆ 8 ಗಂಟೆ ಆರಂಭ ಆಗುತ್ತೆ ಅನ್ನೋದು ಇಲ್ಲ, ಮಧ್ಯಾಹ್ನ ಅಂದ್ರು 1:30 ಅಂದ್ರು ಇಲ್ಲ, ಮತ್ತೆ ಸಂಜೆ. ಹೀಗಾಗಿ ಏನಾಗಿದೆ, ಇದು ಮುಂದಕ್ಕೆ ಹೋಗ್ತಾನೆ ಇದೆ. ಎರಡನೇ ಹಂತದ್ದು ಇನ್ಫ್ಯಾಕ್ಟ್ ಅಮೆರಿಕನ್ಸ್ ವಿಲ್ ಸ್ಟೇ ಬ್ಯಾಕ್ ಇನ್ ಇಸ್ಲಾಮಾಬಾದ್, ವಿ ಡೋಂಟ್ ನೋ ದಟ್. ಹೀಗಾಗಿ ಏನಾಗಿದೆ, ಅಮೆರಿಕಾಗೂ ಸಹ ನಾನು ಹೇಳದ್ನಲ್ಲ, ಅವರಿಗೆ ನೆಗೋಷಿಯೇಷನ್ಸ್ ಎಲ್ಲ ಬೇಕಾಗಿರೋದು. ಟ್ರಂಪ್ಗೆ ಮತ್ತಷ್ಟು ತಯಾರಿ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕಾಗಿತ್ತು ಅಷ್ಟೇ. ಈಗಾಗಲೇ ಟ್ರಂಪ್ಗೆ ಆ ಸಮಯ ಸಿಕ್ಕೋಗಿದೆ, ತಯಾರಿ ಮಾಡ್ಕೊಂಡಿದ್ದೀನಿ. ಮೊದಲೇ USS ಟ್ರಿಪೋಲಿ ತಗೊಂಡು ಬಂದಿದ್ದಂತ 3,600 ಮೆರೈನ್ಸ್ ಜೊತೆಲಿ ಮತ್ತೆ 3,000 ಈಗ ಬಂದಿದ್ದಾರೆ. ಅದ್ರ ಜೊತೆ ಇನ್ನಷ್ಟು ಸೋಲ್ಜರ್ಸ್ ಅನ್ನ, ಎಸ್ಪೆಷಲಿ ಇನ್ಫೆಂಟ್ರಿನ ಸಹ ನಾನು ತರಬಹುದು ಅನ್ನೋ ಒಂದು ಈಗ ಅಂತ ಟ್ರಂಪ್ಗೆ ಅನಿಸಿದ್ರೆ ಸೆಕೆಂಡ್ ರೌಂಡ್ ನಡೆಯೋದಿಲ್ಲ. ಇಲ್ಲ ಟ್ರಂಪ್ಗೆ ಇನ್ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ರೆ ಬಹುಶಃ ಮಾತಾಡಬಹುದು ಅಷ್ಟೇ. ಬಟ್ ಅಂತಿಮವಾಗಿ ಇದ್ಯಾವುದರಿಂದಲೂ ಏನೂ ಆಗೋದಿಲ್ಲ. ಇದೆಲ್ಲವೂ ಒಂದು ವಿರಾಮ ಅಷ್ಟೇ, ಮಧ್ಯಂತರ ಇದು.